ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಎರಡನೆಯ ಶಿರಸಂಗಿ ಎಂದು ಪ್ರಸಿದ್ಧಿ ಹೊಂದಿರುವ ಶ್ರೀ ಜಗನ್ಮಾತೆ ಆದಿಶಕ್ತಿ ಅವತಾರದ ಶ್ರೀ ಕಾಳಿಕಾದೇವಿಯ 17ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಜರುಗಿತು. ಬೆಳಗ್ಗೆ 7 ಗಂಟೆಗೆ ಶ್ರೀದೇವಿಗೆ ಅಭಿಷೇಕ ಅಲಂಕಾರ ಮಹಾಪೂಜೆಯನ್ನು ದೇವಸ್ಥಾನದ ಅರ್ಚಕರಾದ ಶ್ರೀ ಕಾಳಪ್ಪ ಆಚಾರ್ ಹೆಬ್ಬಾಳೆ ಬಿ ಅವರು ನೆರವೇರಿಸಿಕೊಟ್ಟರು. ನಂತರ ಪಲ್ಲಕ್ಕಿಯ ಮುಂದೆ ಪುರವಂತರ ಸೇವೆ ಪ್ರಾರಂಭವಾಯಿತು. ಕಾಮನಟಗಿ, ವಜ್ಜಲ್, ಕೋನಾಳ, ಅಮಲಿಹಾಳ, ಅಗ್ನಿ, ಚಿಕ್ಕಹೆಬ್ಬಾಳ, ಮುದಗಲ್ ಇನ್ನು ಅನೇಕ ಗ್ರಾಮಗಳಿಂದ ಪುರವಂತರು ಆಗಮಿಸಿದರು. ಪಲ್ಲಕ್ಕಿಯೊಳಗೆ ಉತ್ಸವ ಮೂರ್ತಿಯನ್ನಿಟ್ಟು ಮಂಗಳಾರತಿ, ಕರ್ಪೂರದ ಆರತಿ ಬೆಳಗುತ್ತಾ ಶ್ರೀ ಕಾಳಿಕಾ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ಮುಂದೆ ಸಾಗಿದರು. ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಮುತ್ತೈದೆಯರು ಆರತಿ ತಟ್ಟೆಯನ್ನು ಹಿಡಿದು ಪಲ್ಲಕ್ಕಿಯ ಮುಂದೆ ಸಾಗುತ್ತಾ ಬಂದರು. ತದನಂತರ ಪಲ್ಲಕ್ಕಿಯ ಮುಂದೆ ಪುರವಂತರ ಸೇವೆ ನೋಡುಗರ ಕಣ್ಮನ ಸೆಳೆಯಿತು. ಮೌನೇಶ್ ಮುದಗಲ್ ಇವರು ಕೈಯಲ್ಲಿ ಶಸ್ತ್ರವನ್ನ ಹಾಕಿ ಲಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಬೆಳಗಿಸಿ ಜೈ ಜಗದ್ಗುರು ಮೌನೇಶ್ವರ ಎಂಬ ಜೈಘೋಷ ಎಲ್ಲೆಡೆ ಮೊಳಗಿತು. ಊರಿನ ಮುಖ್ಯ ರಸ್ತೆ ಮೂಲಕ ಬಂದ ಪಲ್ಲಕ್ಕಿ ಉತ್ಸವ ಒಳಗಸಿ ಮೂಲಕ ಶ್ರೀ ಗ್ರಾಮ ದೇವತೆ ದೇವಸ್ಥಾನ ತಲುಪಿತು. ಪುರವಂತರ ಸೇವೆಯಲ್ಲಿ ಪಾಲ್ಗೊಂಡವರು ಮುತ್ತು ಜಂಬಲದಿನ್ನಿ, ಸೊಲಬಣ್ಣ ಪತ್ತಾರ್, ಈರಣ್ಣ ಪತ್ತಾರ್, ದೇವೇಂದ್ರ ಅಮಲಿಹಾಳ್, ಅನಿಲ್ ಕಾಮನಟಗಿ, ಮೌನೇಶ್ ಕಾಮನಟಗಿ, ಪಂಚಯ್ಯ ಸ್ವಾಮಿ, ಉಮಾಪತಿ ಸ್ವಾಮಿ, ಪ್ರಕಾಶ್ ವಜ್ಜಲ್ ಇನ್ನು ಅನೇಕ ಪುರವಂತರು ಶ್ರೀ ವೀರಭದ್ರೇಶ್ವರನ ಒಡಪುಗಳನ್ನು ಹೇಳಿದರು. ಶ್ರೀ ಪೂಜ್ಯ ಶ್ರೀಗಳಾದ ದೇವೇಂದ್ರ ಮಾಸ್ವಾಮಿಗಳವರು 3 ಜವದ್ ಮಠ ವಿಜಯಪುರ ಇವರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಬಂದ ಭಕ್ತರಿಗೆ ಆಶೀರ್ವಾದ ಮಾಡಿದರು. ಮಧ್ಯಾಹ್ನ 1:30 ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ತಲುಪಿದ ಪಲ್ಲಕ್ಕಿ ಉತ್ಸವವು ದೇವಸ್ಥಾನ ಪ್ರದರ್ಶನ ಹಾಕಿ ಮಹಾ ಮಂಗಳಾರತಿ, ಕರ್ಪೂರ ಆರತಿ ಮಾಡುವುದರ ಮೂಲಕ ದೇವಿಯ ಗರ್ಭಗುಡಿ ಪ್ರವೇಶ ಮಾಡಿದಳು. ತದನಂತರ ಜಾತ್ರೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಕ್ಕೆ ಹುಣಸಗಿ ಪೊಲೀಸ್ ಇಲಾಖೆಯ ಸಿಪಿಐ ರವಿಕುಮಾರ್ ಹಾಗೂ ಪಿಎಸ್ಐ ರಾಹುಲ್ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು. ದೇವೇಂದ್ರ ಬಡ್ಗೇರ್, ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು, ಹುಣಸಗಿ. ನೋಡಕ್ಕೆ ಟೈಮ್ ಇಲ್ಲ.
ಕೊಡ್ತೇವೆ. ಶ್ರೀರಾಮ ಮತ್ತು ಮಾರುತಿಯು ತಾನು ಏನಾದರೂ ಒಂದು ಹೋಮ ಪಡೆದುಕೊಂಡು ಬರಬೇಕೆಂದು ಅಯೋಧ್ಯೆಯವರಿಗೆ ಧಾವಿಸುತ್ತರು. ಮಾರ್ಗ ಮಧ್ಯದಲ್ಲಿ ಶ್ರೀರಾಮ ನಾರದ ಮಹರ್ಷಿಯು ಎಲೆ ಮುದ್ದು ಮಾರುತಿಯೇ ನಿನ್ನ ಅವಸರಕ್ಕೆ ಕಾರಣವೇನೆಂದು ಕೇಳಲು ಆಗ ಶ್ರೀರಾಮ ಮುದ್ದು ಮಾರುತಿಯು ನಾರದ ಮಹರ್ಷಿಯೇ ಎಲ್ಲ ಪ್ರಭುವಾದ ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ನಾನು ಏನಾದರೂ ಒಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರದೆ ಎಂದು ಹೇಳಲು ಆಗ ಶ್ರೀರಾಮ ನಾರದ ಮಹರ್ಷಿಯು ಎಲೆ ಮುದ್ದು ಮಾರುತಿಯೇ ಎಲ್ಲದೊಂದು ವಚನವಿದೆ ನಡೆಸಿಕೊಡುವೆ ಎಂದು ಕೇಳಲು ಆಗ ಶ್ರೀರಾಮ ಮುದ್ದು ಮಾರುತಿಯು ನಡೆಸಿಕೊಡುವುದಾಗಿ ಹೇಳಲು ಆಗ ಶ್ರೀರಾಮ ನಾರದ ಮಹರ್ಷಿಯು ಶ್ರೀರಾಮಚಂದ್ರನಿಗೆ ಹೋಗಿ ಅಷ್ಟಲಿಂಗಾನಂದ ಭಕ್ತಿ ಹಾಗೂ ಮುಕ್ತಿಯ ಮಾರ್ಗವನ್ನು ಪಡೆದುಕೋ ಎಂದು ಕೇಳಲು ಆಗ ಶ್ರೀರಾಮ ಮಾರುತಿಯು ಶ್ರೀರಾಮಚಂದ್ರನಿಗೆ ಹೋಗಿ ನಮಸ್ಕರಿಸಲು ಶ್ರೀರಾಮಚಂದ್ರ ಅತೀವ ಸಂತೋಷದಿಂದ ಶ್ರೀರಾಮ ವೀರಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಲು ಶ್ರೀರಾಮ ಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡು ಆಗ ನಿನ್ನ ಕಾರ್ಯ ಈಡೇರುವುದೆಂದು ಹೇಳಲು ಆಗ ಶ್ರೀರಾಮ ಮುದ್ದು ಮಾರುತಿಯು ಪಂಪಾವರ ಹೇಮಕೂಟಕ್ಕೆ ಹೋಗಿ ನಾನು ಸ್ನಾನವನ್ನು ಮಾಡಿ ಪಂಪಾವರ ಹೇಮಕೂಟಕ್ಕೆ ಹೋಗಿ ಸ್ನಾನವನ್ನು ಮಾಡಿ ನಾಲ್ಕು ಮಡಿಯನ್ನು ಇಟ್ಟು ಶ್ರೀರಾಮ ವೀರಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಲು ಆಗ ಶ್ರೀರಾಮ ವೀರಭದ್ರನು ಅವನ ಭಕ್ತಿಗೆ ಒಲಿದು ಎಲೈ ಭಕ್ತ ಶ್ರೇಷ್ಠನಾದ ಮುದ್ದು ಮಾರುತಿಯೇ ನಿನ್ನ ಈ ತಪಸ್ಸಿಗೆ ಕಾರಣವೇನೆಂದು ಕೇಳಲು ಆಗ ಶ್ರೀರಾಮ ಮಾರುತಿಯು ಎಲೈ ಸದ್ಗುರು ಶ್ರೇಷ್ಠನಾದ ರುದ್ರನೇ ನನಗೆ ಅಷ್ಟಲಿಂಗಾನಂದ ಭಕ್ತಿ ಹಾಗೂ ಮುಕ್ತಿಯ ಮಾರ್ಗವನ್ನು ಕೈಡಿಸಬೇಕು ಎಂದು ಕೇಳಲು ಆಸೆ ಅಳಿಯಬೇಕು ಮನಸ್ಸಿನ ದೇಶಕ್ಕೆ ಕಳಿಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೊಲಸನ್ನು ಕಳಿಬೇಕು ಆಸೆ ಅಳಿದ ಮನ ದೇಶಕ್ಕೆ ತೊಳೆದರೆ ಆಸೆ ಅಳಿದ ಮನ ದೇಶಕ್ಕೆ ಮಾತನ ಪಾದ ಮೆಟ್ಟಿನ ಮನೆಗಾಗಿ ಸಾವಿರಾರು ಶಿರ್ಷು 3,000 ಗಂಡು
2,000 ಕುಶ ಸ್ವೀಕರಿಸಿದ ಮಂದಿ ಜಿಂದಬೇಕು ಹಿಂಗಾರು ಜಟ ಗುರು ಸಡಕಿನಾಗ ಗಜಲ್ದಾರ ಗಜಲ್ ಕೋಶ ಸಪ್ಪಗಳಲ್ಲಿ ಚೆನ್ನ ಬೀರುತ್ತಿರ ಆರೇವರ ಓಂಕರಿಸುತ್ತ ಒಂದು ಮುಖ್ಯವಾಗಿ ಯಕ್ಷಬ್ರಹ್ಮ ಶ್ರವಣರು ಸರಸ್ವತಿಯ ಮೂಗನ್ನೇ ಕೊಯ್ದು ಸೂರ್ಯನ ಹಲ್ಲನ್ನು ಮುರಿದು ಭಾಗ ಮಾಡಿ 66 ಕೋಟಿ ರಾಕ್ಷಸರನ್ನು ಕೆಂಡಗಣ್ಣಿನ ಸುಟ್ಟು ಗಂಡಿಗೆ ಹೋಗಲಾಡಲು ಆಗ ನಮ್ಮ ಶ್ರೀ ವಿರುದ್ಧರು ಅವಳ ಪತಿಗೆ ಮೃತಲೆಯನ್ನಿಟ್ಟು ಕೈಲಾಸ ಕಳಿಸಿದರು ಬಾಪರ ಬದಲು ಭೂಮನೆಗೆರೆದರು ಆರೆ ವೀರ ಅವನಾಲ ಗುರುದೇವ ಇಂತ ನಿಮ್ಮ ಪ್ರಭು ಗುರುವೀರ ಅಲಕಿರಟಿ ವೀರ ಬಂಡಿಯ ವರದೇವ ಯಾಗ ಬರ್ತದಂದ್ರೆ